ಸೊ ಫೈನಲಿ ವೀಕ್ಷಕರೇ, ಗ್ರ್ಯಾಂಡ್ ಫಿನಾಲೆಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋದಲ್ಲಿ 6ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿಯ ಒಂದು ವೋಟಿಂಗ್ನ ರಿವೀಲ್ ಮಾಡಿದ್ದಾರೆ. ಬಟ್ ಈ ಪ್ರೋಮೋದಲ್ಲಿ ಇಷ್ಟೇ ಬಂದಿದೆ ಅಂತ ಹೇಳಿಲ್ಲ, ಬಟ್ ಒಂದು ಸಣ್ಣ ಮಾಹಿತಿ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಕೂಡ, ಅಂದರೆ ಉಳಿದಿರುವಂಥ 6 ಜನ ಸ್ಪರ್ಧಿಗಳು ಕೂಡ ಕಿಚ್ಚ ಸುದೀಪ್ ಅವರು ಒಂದು ಬಿಗ್ ಶಾಕ್ನೇ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಕಿಚ್ಚ ಕೊಟ್ಟಿರುವ ಟ್ವಿಸ್ಟ್ ಏನು ಮತ್ತು ಗ್ರ್ಯಾಂಡ್ ಫಿನಾಲೆ ಹೇಗೆಲ್ಲ ನಡೀತಾ ಇದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಇನ್ನು ಈ ಒಂದು ಪ್ರೋಮೋನ ಯಾರು ನೋಡಿಲ್ಲ, ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೀವು ನೋಡ್ಕೊಬರ್ಬೋದು. ಹೌದು ವೀಕ್ಷಕರೇ, ಈಗ ಕಿಚ್ಚ ಸುದೀಪ್ ಅವರು ಉಳಿದಿರುವಂಥ 6 ಜನ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದುವೇ ಎಲಿಮಿನೇಷನ್ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಟ್ವಿಸ್ಟ್ ಅನ್ನೋಕ್ಕಿಂತ ಒಂದು ಶಾಕ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಶಾಕಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಫುಲ್ಲು ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರಿಗೆ, ಗ್ರ್ಯಾಂಡ್ ಫಿನಾಲೆ ತುಂಬ ಜೋರಾಗಿ ನಡೀತಾ ಇದೆ. ಸೊ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಒಂದು ಸಾಂಗ್ ಡ್ಯಾನ್ಸ್ ಮುಖಾಂತರ ಎಂಟ್ರಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳು 6 ಜನ ಬಿಟ್ಟು ಉಳಿದಿರುವಂಥ 24 ಜನ ಕಂಟೆಸ್ಟೆಂಟ್ಸಲ್ಲಿ ಈಗ ಟೋಟಲ್ ಆಗಿ 6 ಜನ ಅಷ್ಟೇ ಮನೆ ಒಳಗಡೆ ಇದ್ದಾರೆ. ಇನ್ನು ಉಳಿದಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಈ ಒಂದು ಗ್ರ್ಯಾಂಡ್ ಫಿನಾಲೆಯ ಒಂದು ಸಂಭ್ರಮಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಉಳಿದಿರುವಂಥ ಸ್ಪರ್ಧಿಗಳು ಒಂದು ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಈಗ 6 ಜನ ಟಿವಿಯಲ್ಲಿ ಶೋ ಆಗ್ತಾ ಇದ್ದಾರೆ. ಸೊ ಈ 6 ಜನರಲ್ಲಿ ಇವತ್ತು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸೊ ಅಲ್ಲಿ ಅಂದರೆ ಈ 6 ಜನರಲ್ಲಿ ಮೊದಲು ಬರುವಂಥ ಸ್ಪರ್ಧಿ ಯಾರು ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಸಹ ತೋರಿಸಿದ್ದಾರೆ. ಅಂದರೆ 6 ಜನ ಸ್ಪರ್ಧಿಗಳಿಗೆ ಒಂದು ವೋಟಿಂಗ್ ಪೋಲ್ನ ತೋರಿಸಿದ್ದಾರೆ. ಬಟ್ ಇವರೇ ಬಂದಿದ್ದಾರೆ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ. ನೋಡಬೇಕು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಮೊದಲು ಬಂದಿರುವಂಥ ಸ್ಪರ್ಧಿ ಯಾರು ಅಂತ. ಸೊ ಇಲ್ಲಿ 6 ಜನ ಯಾರ್ಯಾರಪ್ಪ ಅಂದರೆ ಅಶ್ವಿನಿ, ಧನುಷ್, ಗಿಲ್ಲಿ, ರಘು ಮತ್ತು ಕಾವ್ಯ, ರಕ್ಷಿತಾ, ಈ 6 ಜನರ ವೋಟಿಂಗ್ ಪೋಲ್ನ ತೋರಿಸಿದ್ದಾರೆ. ಮತ್ತು ತುಂಬ ಕಡಿಮೆ ವೋಟ್ಸ್ಗಳು ಬಂದಿರುವಂಥದ್ದು 6ನೇ ಸ್ಥಾನದ ಸ್ಪರ್ಧಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಸ್ಪರ್ಧಿಯ ಹೊರಗಡೆ ಬಂದಿರುವಂಥ ವಿಷಯನ ಕೇಳಿ ಅಲ್ಲಿ ವೇದಿಕೆ ಮೇಲೆ ಕುಂತಿರುವಂತಹ 24 ಕಂಟೆಸ್ಟೆಂಟ್ಸ್ಗಳಲ್ಲಿ ಉಳಿದಿರುವಂಥ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಅದರಲ್ಲಿ ಸ್ಪಂದನ ಕೂಡ ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡೋಣ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರು ಹೊರಗಡೆ ಬಂದಿರ್ಬೋದು, ಮೊದಲು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಿನ್ನೆ ಕಿಚ್ಚ ಸುದೀಪ್ ಅವರು ಫ್ರೀ ಫಿನಾಲೆ ಅಂದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಒಂದು ಹಿಂಟ್ನ ಕೊಟ್ಟಿದ್ರು. ಏನಪ್ಪ ಅಂದರೆ ಟೋಟಲ್ ವೋಟ್ಸ್ಗಳು ಎಷ್ಟು ಬಂದಿದ್ದಾವೆ ಮತ್ತು ತುಂಬ ಕಡಿಮೆ ವೋಟ್ಸ್ಗಳು 6ನೇ ಪ್ಲೇಸಲ್ಲಿ ಯಾರಿದ್ದಾರೆ ಅವರ ಒಂದು ವೋಟ್ಸ್ನ ತೋರಿಸಿದ್ರು. ಬಟ್ ಇವರೇ ಪರ್ಟಿಕ್ಯುಲರ್ ಆಗಿ ಇವರೇ ಇದ್ದಾರೆ ಅಂತ ಹೇಳಿಲ್ಲ, ಬಟ್ ವೋಟ್ಗಳನ್ನು ಮಾತ್ರ ತೋರಿಸಿದ್ರು. ಅಲ್ಲಿ ವೋಟ್ಗಳು ಎಷ್ಟು 98 ಲಕ್ಷ ಸಮಥಿಂಗ್ ಏನೋ ಇತ್ತು. ಬಟ್ ಇನ್ನೂ ಕೂಡ 1.5-2 ದಿನ ವೋಟಿಂಗ್ಗಳು ಪೆಂಡಿಂಗ್ ಇದ್ವು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆಯ ಎಪಿಸೋಡ್ ಅಂದರೆ ಶುಕ್ರವಾರದ ರಾತ್ರಿಯ ಒಂದು ವೋಟ್ನ ತೋರಿಸಿದ್ರು ಅಷ್ಟೇ. ಬಟ್ ಈಗ ಆ 2 ದಿನದ ವೋಟ್ ಕೌಂಟ್ ಮಾಡಿ ಟೋಟಲ್ ಆಗಿ ಬಂದಿರುವಂಥ ವೋಟ್ಸ್ಗಳನ್ನ ಕಂಪೇರ್ ಮಾಡಿ ಈಗ ಕೊನೆಯ ಸ್ಥಾನದಲ್ಲಿರುವಂಥ ಸ್ಪರ್ಧಿನ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹೈಯೆಸ್ಟ್ ವೋಟ್ಗಳನ್ನ ಬಂದದ್ದು ಕೂಡ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಬ್ಬರಿಗೆ ಅಂತ ಹೇಳಿದ್ದು. ತುಂಬ ಜನಕ್ಕೆ ಡೌಟ್ ಕೂಡ ಇದೆ, 37 ಕೋಟಿ ವೋಟ್ಸ್ ಹೇಗೆ ಬಂತು ಅಂತ. ನೋಡಬೇಕು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಯಾರಿಗೆ ಜಾಸ್ತಿ ವೋಟ್ಸ್ಗಳು ಬಂದಿದೆ ಮತ್ತು ಯಾರಿಗೆ ಕಡಿಮೆ ವೋಟ್ಸ್ಗಳು ಬಂದಿದೆ ಅಂತ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ಇವತ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ 6ನೇ ಸ್ಪರ್ಧಿ ಯಾರು ಹೊರಗಡೆ ಬರ್ಬೋದು ಮತ್ತು 6 ಆದಮೇಲೆ 5ನೇ ಸ್ಪರ್ಧಿ ಯಾರು ಹೊರಗಡೆ ಬರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಆಲ್ಮೋಸ್ಟ್ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವೊಂದಿಷ್ಟು ಹಿಂಟ್ಗಳನ್ನ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ಬಟ್ ಒನ್ ಬೈ ಈಗ ಅದು ಎಕ್ಸ್ಪ್ಲೇನ್ ಆಗ್ತಾ ಇದೆ. ಈ ಪ್ರೋಮೋ ನೋಡಿದ ಮೇಲೆ ಕಿಚ್ಚ ಸುದೀಪ್ ಅವರು ಒಂದು ವೋಟಿಂಗ್ನ ಹಿಂಟ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇವರೇ ಹೋಗ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ, ಬಟ್ ಇಷ್ಟು ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳಿದರು. ಅದೇ ರೀತಿ ಈಗ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಕೂಡ ಬಂದಿದೆ. ಈಗ ಎಲಿಮಿನೇಷನ್ ಶಾಕ್ ಕೂಡ ನಡೀತಾ ಇದೆ. ಈಗ 6 ಜನ ಸ್ಪರ್ಧಿಗಳನ್ನ ಒಂದು ಕ್ವಶನ್ನ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. ನೀವೇನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ನೀವು 6 ಜನರಲ್ಲಿ ಯಾರು ಹೋಗ್ತಿರೋ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದಾಗ ಇಲ್ಲಿ ಕಾವ್ಯ ಅವರು ಮೈಸೆಲ್ಫ್ ಅಂತ ಏನೋ ಒಂದು ಮಾತಾಡ್ತಾರೆ. ಬಟ್ ಅದು ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಮ್ಯೂಟನ್ ಅವರು ತುಂಬ ನೋವಾಗುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ ಅಂತಲೂ ಕೂಡ ಹೇಳಿದರು. ಆಮೇಲೆ ಧನುಷ್ ಅವರು ಇನ್ನೂ ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ, ಸೊ ಇವಾಗಲೇ ಹೋಗೋಕ್ಕೆ ಇಷ್ಟಪಡಲ್ಲ ಅಂತಲೂ ಕೂಡ ಹೇಳ್ತಾರೆ. ಆಮೇಲೆ ಅಶ್ವಿನಿ ಅವರು ನಾನು ಪರ್ಟಿಕ್ಯುಲರ್ ಆಗಿ ಈ ಮನೆಗೆ ತುಂಬ ಡೆಡಿಕೇಟ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಗಿಲ್ಲಿ ನಟ ಅವ್ರು ಏನು ಹೇಳ್ತಾರಪ್ಪ ಅಂದರೆ ನನ್ನ ಹಣೆ ಬರದಲ್ಲಿ ವಿನ್ ಅನ್ನೋ ಒಂದು ಪದನೇ ಇಲ್ಲ ಅನಿಸುತ್ತೆ ಅನ್ನೋ ರೀತಿಲಿ ಅನ್ಕೊಂಡು ಹೋಗ್ತೀನಿ ಅನ್ನೋ ರೀತಿಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳ ಸ್ವಲ್ಪ ಬೇಸರ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ರಕ್ಷಿತಾ ಅವ್ರನ್ನೂ ಕೇಳಿದ್ದಾರೆ, ಬಟ್ ಏನೇನು ಕೇಳಿದ್ದಾರೆ ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಸ್ವಲ್ಪ ಟ್ವಿಸ್ಟ್ನ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ಟ್ವಿಸ್ಟ್ ಆಗಿದೆ. ಗ್ರ್ಯಾಂಡ್ ಫಿನಾಲೆ ಕೂಡ ಈಗ 6 ಗಂಟೆಗೆ ಕೂಡ ಶುರುವಾಗುತ್ತೆ. ದಯವಿಟ್ಟು ಯಾರು ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ, ನಿಮ್ಮ ಪ್ರಕಾರ 6ನೇ ಸ್ಪರ್ಧಿ ಯಾರು
ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರ್ಬೋದು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಫನ್ ಮತ್ತು ಕಾಮಿಡಿ ಇದ್ದೇ ಇರುತ್ತೆ, ಡ್ಯಾನ್ಸ್ ಕೂಡ ಇರುತ್ತೆ, ಮನೋರಂಜನೆ ಕೂಡ ಇರುತ್ತೆ, ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ಆಮೇಲೆ ಕ್ಯಾಜುಯಲ್ ಆಗಿ ಏನೆಲ್ಲ ಆಗಬೇಕು ಅದು ಆಗ್ತಾ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಫೈನಲಿ ಯಾರು ವಿನ್ನರು ಮತ್ತು ಯಾರು ರನ್ನರ್ ಅಪ್ ಅಂತ ಇವತ್ತು ಫೈನಲಿ ಗ್ರ್ಯಾಂಡ್ ಫಿನಾಲಿ ಗೊತ್ತಾಗುತ್ತೆ. ಸೊ ಯಾರು ವಿನ್ನರ್ ಆಗ್ಬೋದು ಮತ್ತು ಯಾರು ರನ್ನರ್ ಅಪ್ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋದಲ್ಲಿ. ಬಾಯ್.